ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನನ್ನ ಈ ಒಂದು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಮಿನಿ ಬ್ಲಾಗಲ್ಲಿ ನಾನು ಬೆಳಗ್ಗಿನ ತಿಂಡಿಗೆ ಮಸಾಲೆ ರವೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಟೊಮೆಟೊ ಚಟ್ನಿನ ಮಾಡಿದ್ದೀನಿ. ನಾನು ಈ ಒಂದು ಟೊಮೆಟೊ ಚಟ್ನಿನ ಯಾಕಪ್ಪ ಮಾಡ್ತೀನಿ ಅಂದರೆ, ಮಕ್ಕಳು ಕಾಯಿ ಚಟ್ನಿ ಆಗಲೇ ಕಡಲೆಬೀಜ ಚಟ್ನಿನ ಇಷ್ಟಪಟ್ಟು ತಿನ್ನೋದಿಲ್ಲ, ಅದಕ್ಕಾಗಿ ನಾನು ಮಾಡೋದಿಲ್ಲ. ಈ ಟೊಮೆಟೊ ಚಟ್ನಿ ಆದರೆ ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ ಅಂತ ತಿಂತಾರೆ. ಈ ಒಂದು ರೊಟ್ಟಿಗೆ ನಾನು ಒಂದು ಸೌತೆಕಾಯಿ ಅರ್ಧ, ಹಾಗೆ ಒಂದು ದಪ್ಪದಾದಂಥ ಈರುಳ್ಳಿ, ಹಾಗೆ ಒಂದು ಕ್ಯಾರೆಟು, ಸ್ವಲ್ಪ ಮೊಸರು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಹಸಿಮೆಣ್ಸಿಕಾಯಿ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ. ಇನ್ನು ಚಿರೋಟಿ ರವೆ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕಲಸಿಟ್ರೆ ಒಂದು 5 ನಿಮಿಷ ಚೆನ್ನಾಗಿ ನೆನ್ಕೊಳ್ಳುತ್ತೆ, ಚಿರೋಟಿ ರವೆ ಆಗಿರೋದ್ರಿಂದ. ಇನ್ನು ನಾನು ತವಾ ಇಟ್ಬಿಟ್ಟು ನಾನಿನ್ನು ಸ್ವಲ್ಪ ಅದಕ್ಕೆ ಎಣ್ಣೆನ ಹಾಕಿಬಿಟ್ಟು ಇನ್ನು ರೊಟ್ಟಿನೂ ಕೂಡ ಹಾಕ್ತಾಯಿದ್ದೀನಿ. ರೊಟ್ಟಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಫೈನಲಿ ರೊಟ್ಟಿ ಕೂಡ ತುಂಬ ಚೆನ್ನಾಗಾಯಿತು. ಇನ್ನು ನಾನು ಟೊಮೆಟೊ ಚಟ್ನಿ ಹೇಗೆ ಮಾಡಿದ್ದೆ ಅಂತ ಹೇಳಿದ್ರೆ, ಸಿಂಪಲ್ಲಾಗಿ ಒಂದು 4 ಬೆಳ್ಳುಳ್ಳಿ, ಹಾಗೆ ಒಂದು 5 ಹಸಿಮೆಣ್ಸಿನ್ಕಾಯಿ, ಹಾಗೆ ಸ್ವಲ್ಪ ಕಡಲೆಬೇಳೆ ಫಸ್ಟೇ ಹಾಕ್ಕೋಬೇಕಿತ್ತು, ಆಮೇಲೆ ನೆನಪಾಯಿತು ಅಂತ ಹಾಕ್ಕೊಂಡೆ. ಸ್ವಲ್ಪ ಜೀರಿಗೆ, ಹಾಗೆ ಒಂದು 4-5 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಆದರೆ ಕಾಯಿನ ಸೇರಿಸ್ಕೋಬೋದು. ನನಗೆ ಸ್ವಲ್ಪ ಕಾಯಿ ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಸೇರಿಸ್ಕೊಂಡೆ. ಇಲ್ಲ ಅಂದವರು ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕಾಯಿನ ಸೇರಿಸ್ಕೊಂಡು ಹಾಗೆ ಒಂದು 2 ನಿಮಿಷ ಫ್ರೈನ ಮಾಡ್ಕೊಂಡಿದ್ದಾದಮೇಲೆ ಅದು ಹಾರಕ್ಕಂತ ಇಟ್ಟಿದ್ದೆ. ಹಾರಿತ್ತು. ಇನ್ನು ರೊಟ್ಟಿ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಚಟ್ನಿನೂ ರುಬ್ಕೋಬೇಕಲ್ಲ ಅಂತ ಹೇಳಿ ಇನ್ನು ಚಟ್ನಿನೂ ರುಬ್ಕೊಂಡೆ. ಇನ್ನು ನಾನು ಏನು ಹುರಿದಿಟ್ಕೊಂಡಿದ್ನಲ್ಲ ಅದೇ ಬಾಣಲಿಗೆ ಒಗ್ಗರಣೆ ಸ್ವಲ್ಪ ಕೊಟ್ಕೊಂಡಿದ್ದೀನಿ. ಬೇಡ ಅಂದರೆ ಒಗ್ಗರಣೆ ಹುರಿದಿರ್ತೀವಲ್ಲ ಹಾಗೆ ಕೂಡ ತಿನ್ಬೋದು. ನಮ್ಮ ಮನೇಲಿ ಸ್ವಲ್ಪ ಒಗ್ಗರಣೆ ಇಷ್ಟಪಡ್ತೀವಿ, ಹಾಗಾಗಿ ನಾನು ಒಗ್ಗರಣೆನ ಹಾಕ್ಕೊಂಡಿದ್ದೆ. ಇನ್ನು ರುಬ್ಬಿಟ್ಕೊಂಡಿರೋ ಅಂಥ ಚಟ್ನಿನೂ ಕೂಡ ಬೆರೆಸ್ಕೊಂಡು ಇನ್ನು ಒಗ್ಗರಣೆ ಹಾಕ್ಕೊಂಡ್ರೆ ಇನ್ನು ಫೈನಲಿ ಇವತ್ತು ಟಿಫನ್ನಿಗೆ ಮತ್ತು ರವೆ ರೊಟ್ಟಿ ಹಾಗೆ ಟೊಮೆಟೊ ಚಟ್ನಿ ಆಯಿತು. ಇನ್ನು ಮಧ್ಯಾಹ್ನಕ್ಕೆ ಅಂತ ಹೇಳಿ ನಾನು ಟೊಮೆಟೊ ರಸಮ್ ಮಾಡ್ಕೊಂಡಿದ್ದೆ. ಅದಕ್ಕೆ ನಾನು ಒಂದು ಕಪ್ ಆಗೋಷ್ಟು ತೊಗರಿಬೇಳೆ, ಹಾಗೆ ಒಂದು 3 ನಾಟಿ ಟೊಮೆಟೊನ ತೊಗೊಂಡು ಬೇಯಕ್ಕಂತ ಇಟ್ಟಿದ್ದೆ. ಇನ್ನು ಅದು ಕೂಡ ಬೆಂದಾಗಿತ್ತು. ಇನ್ನು ಬೆಂದಮೇಲೆ ಅದನ್ನು ನಾನು ಒಗ್ಗರಣೆಗೆ ಹಾಕ್ಕೊಂಡೆ. ಅದಕ್ಕೆ ಒಗ್ಗರಣೆಗೆ ನಾನು ಸಾಸಿವೆ, ಹಾಗೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಕ್ಕೊಂಡು ಇನ್ನು ಬೇಯಿಸಿಟ್ಕೊಂಡಿರೋ ಅಂಥದ್ದು ಟೊಮೆಟೊನ ಮತ್ತು ಬೇಳೆನ ಕೂಡ ಹಾಕಿಬಿಟ್ಟು ಒಂದು ಸ್ವಲ್ಪ ರಸಮ್ ಪೌಡರ್ನ 1 ಟೇಬಲ್ ಸ್ಪೂನಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರಸಮ್ ಕೂಡ ರೆಡಿ ಆಯಿತು. ಇನ್ನೆಲ್ಲ ಕೆಲಸ ಮುಗ್ದಿತ್ತಲ್ಲ. ಇನ್ನು ಮಕ್ಕಳಿಗೆ ಹಣ್ಣು ಕೂಡ ಖಾಲಿಯಾಗಿತ್ತು. ಇನ್ನು ಹಣ್ಣನ್ನೆಲ್ಲ ತಂದುಬಿಟ್ಟು ಈ ಒಂದು ಬುಟ್ಟಿಗೆ ತುಂಬಿಟ್ರೆ ಇನ್ನು ಹಣ್ಣು ಕೂಡ ಇನ್ನು ಈ ಬೆಳಗಿನ ಕೆಲಸ ಏನೇನಿತ್ತಲ್ಲ ಅದೆಲ್ಲ ಮುಗಿದೋಗ್ಬಿಡತ್ತೆ. ಈ ಒಂದು ಬುಟ್ಟಿನ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. 3 ಬುಟ್ಟಿ ಬಂದಿದ್ದು. 3 ಬುಟ್ಟಿನೂ ತುಂಬ ಚೆನ್ನಾಗಿ ಕ್ಯೂಟಾಗಿದೆ. ಹಾಗೆ ಕಾಟನ್ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಇರ್ತವೆ ಹಣ್ಣುಗಳೆಲ್ಲ. ಹಾಗೆ ಇದು ಮನೇಲಿ ಇಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಮಕ್ಕಳಿಗೆ ಈ ಥರ ತುಂಬಿಟ್ರೆ ನಾವು ಎತ್ತಿಟ್ರೆ ನಮ್ಮನ್ನು ಕೇಳಂತೂ ತಿನ್ನೋದಿಲ್ಲ ಅವರು. ಈ ಥರ ಇಡೋದ್ರಿಂದ ಮಕ್ಕಳಿಗೆ ಅವ್ರಿಗೆ ಕಣ್ಣೆದುರುಗಡೆ ಇರುತ್ತಲ್ಲ, ಹಾಗಾಗಿ ಅವರೇ ಎತ್ಕೊಂಡು ತಿಂತಾರಂತ ಈ ಥರ ಇಟ್ಟಿದ್ದೆ. ಇನ್ನು ಸಂಜೆ ಆಯಿತು, ಮಕ್ಕಳು ಮನೆಗೆ ಬಂದರು. ಏನಾದ್ರು ಸ್ನ್ಯಾಕ್ಸ್ ಮಾಡಿಕೊಡಿ ಅಂತ ಕೇಳ್ತಾರೆ. ಡೈಲಿ ಅವು ಇವು ಕೊಡೋದಕ್ಕಿಂತ ಈ ಥರ ಒಂದು ನೋಡೋಣ, ಇದು ಒಂದು ಚೆನ್ನಾಗಿ ಆಗ್ಬೋದೇನೋ ಅಂತ ಹೇಳಿಬಿಟ್ಟು ನಾನು ಏನೋ ಸಿಂಪಲ್ಲಾಗಿ ಒಂದು ರಸಗುಲ್ಲ ಮಾಡೋ ಟೈಪಲ್ಲೇ ಇವತ್ತು ಬ್ರೆಡ್ಡಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೆ. ನಾನು ಒಂದು 5 ಸ್ಲೇಸು ಬ್ರೆಡ್ನ ತೊಗೊಂಡು ಅದು ಸೈಡಲ್ಲಿರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಕಟ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ಅದನ್ನು ನಾವು ಚಪಾತಿ ಮಣೆಯಿಂದ ಚೆನ್ನಾಗಿ ಸ್ವಲ್ಪ ಇದು ಮಾಡ್ಕೋಬೇಕು. ಇನ್ನು 3 ನಾನು ಏನಿದೆಯಲ್ಲ ಅದು ಸ್ಲೇಸ್ನ ತೊಗೊಂಡ್ಬಿಟ್ಟು ಅದನ್ನು ನಾನು ಬ್ರೆಡ್ ಒಳಗಡೆ ಹಾಕೋಕ್ಕೆ ಸ್ಟಫಿಂಗ್ನ ಮಾಡೋಕ್ಕೋಸ್ಕರ ಇನ್ನು 3 ಬ್ರೆಡ್ನ ಎಕ್ಸ್ಟ್ರಾ ಚಿಕ್ಕದಾಗಿ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊಂಡಿರೋದನ್ನ ನಾವು ಒಂದು ಬಾಣಲಿಗೆ ಹಾಕ್ಕೊಂಡು ನಾವು ಏನು ನೋಡಿ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೋಬೇಕು. ನಾವು ಅವಾಗೆ ಬ್ರೆಡ್ನ ಟೋಸ್ಟ್ ಮಾಡೋ ಥರನೂ ಮಾಡ್ಕೋಬೋದು. ಇಲ್ಲಿ ನೋಡಿ ಈ ಥರ ನಾವು ಅದು ಮೇಲೆಗಡೆ ನಾವು ತುಂಬೋದಕ್ಕೆ ಮಾಡ್ತೀವಲ್ಲ ಆ ಥರ. ನಾವು ಬ್ರೆಡ್ ಬೋಂಡ ಅಂತ ಮಾಡ್ತೀವಿ, ಗೊತ್ತಿರುತ್ತೆ ಒಬ್ಬೊಬ್ಬರಿಗೆ. ಗೊತ್ತಿಲ್ಲದೆ ಇರೋರಿಗೆ ಇನ್ನೊಂದು ವೀಡಿಯೋದಲ್ಲಿ ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಈ ಥರ ಎಲ್ಲನೂ 5 ಏನಿದೆಯಲ್ಲ ಅದನ್ನು ಮಾಡ್ಕೊಳ್ಳೋದು. ಬ್ರೆಡ್ ಒಳಗಡೆ ಹಾಕೋಕ್ಕೆ ಇದು ಸ್ಟಫಿಂಗು. ಒಂದು ಬಾಣಲಿಗೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಬಿಟ್ಟು ಏನು ನಾನು ಕೊಯ್ದಿಟ್ಕೊಂಡಿದ್ನಲ್ಲ ಬಾಕ್ಸ್ ಟೈಪಲ್ಲಿ ಬ್ರೆಡ್ಡು ಒಂದು 3 ಅವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ನಾವು ಇಲ್ಲಾಂದರೆ ನಾರ್ಮಲಾಗಿ ಟೋಸ್ಟ್ ಕೂಡ ಮಾಡಿ ಕಟ್ ಮಾಡ್ಕೊಳ್ಳಬಹುದು. ನಾನು ಈ ಥರ ಮಾಡಿರೋಣ ಅಂತ ಅಂದ್ಬಿಟ್ಟು ಬೇಗ ಆಗುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೆ. ಇದಕ್ಕೆ ನಾವು ಇದು ಚೆನ್ನಾಗಿ ಟೋಸ್ಟ್ ಎಲ್ಲ ಆದಮೇಲೆ ಒಂದು ಬಟ್ಲಲ್ಲಿ ಒಂದು ಬಾದಾಮಿ ಪೌಡರ್ನ ಕಲಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಅದು ನೀಟಾಗಿ ಅದಕ್ಕೆ ಮೆತ್ತಗಾಗೋಂಗೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಲಿ
ನೀಟಾಗಿ ಎಣ್ಣೆನ ನೀಟಾಗಿ ಕಲಿಸ್ತಾ ಇರಬೇಕು, ಅದು ಹೊಂದ್ಕೊಳ್ಳುತ್ತೆ. ಇದು ನೀಟಾಗಿ ನೋಡಿ ಈ ಥರ ಆಗುತ್ತೆ. ಇದಕ್ಕೇ ನಾವು ಡ್ರೈ ಫ್ರೂಟ್ಸು ಬಾಯಲ್ಲಿ ಸಿಕ್ತಿದ್ರೆ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಡ್ರೈ ಫ್ರೂಟ್ಸ್ನು ಕೂಡ ಹಾಕಿದ್ದೀನಿ. ನಾನಿಲ್ಲಿ ಡ್ರೈ ಫ್ರೂಟ್ಸಿಗೆ ಪಿಸ್ತಾ, ಬಾದಾಮಿ, ದ್ರಾಕ್ಷಿ, ಗೋಡಂಬಿನ ಹಾಕ್ಕೊಂಡಿದ್ದೀವಿ. ನಿಮ್ಮ ಮನೇಲಿ ಯಾವುದ್ಯಾವ್ದು ಸಿಗುತ್ತೋ ನಿಮ್ಗೆ ಅನುಕೂಲವಾಗಿ ಅವನ್ನೆಲ್ಲ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈ ಒಂದು ಒಳಗಡೆ ಹಾಕೋ ಸ್ಟಫಿಂಗು ಕೂಡ ಫೈನಲಿ ರೆಡಿ ಆಯಿತು. ಚೆನ್ನಾಗಿ ಬಂದಿತ್ತು ಸ್ಟಫಿಂಗು ಕೂಡ. ನಾನಿಲ್ಲಿ ಸ್ಟೀಲ್ ಬಾಣಲಿ ಇಟ್ಕೊಂಡಿರೋದ್ರಿಂದ ಅದು ಸ್ವಲ್ಪ ತಳ ಹಿಡ್ಕೊಳ್ತಿದ್ದೆ, ಹಾಗೆ ಬೇಗ ಬೇಗ ಮಾಡಿಕೊಂಡೆ. ಇನ್ನು ನಾವು ಅದನ್ನು ಮಾಡೋಕ್ಕೆ ಹಾಲನ್ನು ಕಾಯಿಸಿಟ್ಕೊಂಡಿದ್ದೀನಿ, ಅದಕ್ಕೊಂದು ಬಟ್ಲಾಗೋಷ್ಟು ಸಕ್ಕರೆ, ಹಾಗೆ ಮತ್ತು ಇದಕ್ಕೆ ನಾವೊಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಬಾದಾಮಿ ಪೌಡರ್ನ ಕಲಸಿಟ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ. ಇನ್ನು ಅದು ಕೂಡ ಆಯಿತು. ಇನ್ನು ನಾವು ಲಾಸ್ಟಲ್ಲಿ ನೋಡಿ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಕೂಡ ಮಿಕ್ಸ್ ಮಾಡಿಕೊಂಡು ತಿಕ್ನೆಸ್ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಇನ್ನು ನಾನು ಮಾಡಿಟ್ಕೊಂಡಿರೋ ಸ್ಟಫಿಂಗ್ನೇ ನೋಡಿ ಈ ಥರ ಬೆಡ್ದು ಏನಿತ್ತಲ್ಲ ಸ್ಲೇಸು ಅದರೊಳಗಡೆಗೆ ತುಂಬಿಬಿಟ್ಟು ಬೋಂಡ ಹೇಗೆ ಅಂತ ಹೇಳಿದ್ನಲ್ಲ ಅದೇ ಥರ ರೌಂಡ್ ಮಾಡಿ ರೋಲ್ ಟೈಪಲ್ಲಿ ಇಟ್ಕೋಬೋದು. ಇದನ್ನು ನಾವು ಎಣ್ಣೆಲಿ ಹಾಗೆ ಫ್ರೈ ಮಾಡಿಕೊಟ್ರು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಈ ಥರ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಹಾಲು ನೀಟಾಗಿ ಆರಿದಾದಮೇಲೆ ಒಂದು ಬಟ್ಲಿಗೆ ಸ್ವಲ್ಪ ಹಾಲನ್ನ ಸೇರಿಸ್ಕೋಬೇಕು. ಹಾಲನ್ನ ಸೇರಿಸ್ಕೊಂಡಿದ್ದಾದಮೇಲೆ ನಾವೇನಿತ್ತು ಬ್ರೆಡ್ ರೋಲ್ ಮಾಡಿ ಇಟ್ಕೊಂಡಿದ್ವಲ್ಲ ಸ್ಟಫಿಂಗ್ ತುಂಬಿಟ್ಟು ಅದನ್ನು ಒಂದೊಂದಾಗಿ ಹಾಲೊಳಗಡೆ ಇಟ್ಕೊಂಡ್ಬಿಟ್ಟು ಇನ್ನು ಮೇಲೂ ಕೂಡ ನಾವು ಹಾಲನ್ನು ಹಾಕ್ಕೋಬೇಕು, ನೀಟಾಗಿ ಜೋಡಿಸ್ಕೊಳ್ಳೋಣ. ಇದನ್ನು ಗ್ಲಾಸ್ದು ಒಂದು ಏನಾದ್ರು ಬಾಕ್ಸ್ ಟೈಪಲ್ಲಿ ಬೌಲ್ ಇದ್ದರೆ ಅದರೊಳಗೆ ತುಂಬಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಸ್ಟೀಲ್ದೊಳಗೆ ಹಾಕಿ. ಇನ್ನು ಇದಕ್ಕೂ ಕೂಡ ನಾವು ಲಾಸ್ಟಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಬೇಕು, ತುಂಬ ಚೆನ್ನಾಗಿ ಕಾಣುತ್ತೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ, ಮಕ್ಕಳಿಗೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಫೈನಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಾದ್ಮೇಲೆ ನಾವು 1 ಅವರ್ ಫ್ರಿಜ್ಜಲ್ಲಿ ಇಡಬೇಕಿತ್ತು, ಸ್ವಲ್ಪ ಅದೆಲ್ಲ ಅಬ್ಸರ್ವ್ ಆಗೋಕ್ಕೋಸ್ಕರ. ಇನ್ನು ನಾನು ಫೈನಲಿ 1 ಅವರ್ ಫ್ರಿಜ್ಜಲ್ಲೂ ಸಹಿತ ಇಟ್ಟಿದ್ದೆ. ಇನ್ನು ಹಿಟ್ಟಿದ್ದಾದಮೇಲೆ ಈ ಥರ ಬಂದಿತ್ತು. ಇನ್ನು ಲಾಸ್ಟಲ್ಲಿ ಮಗುಗೆ ಕೊಟ್ಟೆ, ತುಂಬ ಚೆನ್ನಾಗಿದೆ ಅಂದರೆ. ಇವತ್ತಿನ ವಿಡಿಯೋ ಇದಾಗಿದೆ. ಥ್ಯಾಂಕ್ ಯು.